ಇಲ್ಲ ಐತೆ ನೋಡಿ ವೆಜ್ ಊಟ ಎಲ್ಲ ದೊಡ್ಡ ದೊಡ್ಡ ಐಟಮ್ಸ್ ಇದೆ. ಎಷ್ಟು ದೋಸೆ ಆರ್ಡರ್ ಮಾಡ್ತೀವೋ? ನೀರು ದೋಸೆ ಅದೆಷ್ಟು ತಿಂತ ನಾನು ನೋಡೇ ಬಿಡ್ತೀನಿ. ಇನ್ನೂ ಒಂದಷ್ಟು ಐಟಮ್ಸ್ ಬರ್ತಾ ಇದೆ. ವೆಜ್ ಬಿರಿಯಾನಿ ಕೇಕ್ ಅನ್ಕೋಟೆ ಲಾರಿ ಬಿಡೋಗ್ಬಿಟ್ಟಿದೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿದ್ದೀನಿ. ಅಂದ್ರೆ ಇವಾಗ ಊಟ ಮಾಡಬೇಕು. ಅದಕ್ಕೆ ಒಂದು ಚಾಲೆಂಜ್ ತಗೋತಾ ಇದೀನಿ, ಅಲ್ಲ ಚಾಲೆಂಜ್ ಕೊಡ್ತಾ ಇದೀನಿ. ಏನಂದ್ರೆ ಯಾವಾಗ್ಲೂ ನಾನ್ ವೆಜ್ ಊಟ ಮಾಡ್ತಿದ್ವಿ, ಇವತ್ತು ಸೋಮವಾರ, ಅದಕ್ಕೆ ವೆಜ್ ಊಟ ಮಾಡ್ಬೇಕು. ಚೆನ್ನಾಗಿ ವೆಜ್ ಊಟನ ಆರ್ಡರ್ ಮಾಡ್ತೀನಿ ಗೌತಮ್. ಫುಲ್ಲು ನೀನ್ ಖಾಲಿ ಮಾಡ್ಬೇಕು. ಎಷ್ಟು ಆರ್ಡರ್ ಮಾಡೋರು ತಿನ್ಬೇಕು. ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ಸೋತಂಗೆ. ಸೋತ್ರ ನೀನ್ ಬಿಲ್ ಕೊಡ್ಬೇಕು, ಗೆದ್ರೆ ನಾನ್ ಬಿಲ್ ಕೊಡ್ತೇನೆ. ಅಲ್ಲ ಉಲ್ಟಾ ಹೇಳ್ಬೇಕು. ಇಲ್ಲ ಕರೆಕ್ಟ್. ಗೈಸ್ ಇವಾಗ ಜಸ್ಟ್ ಕಾರ್ನ ಪಾರ್ಕಿಂಗ್ ಹಾಕ್ಬಿಟ್ಟು ಊಟಕ್ಕೆ ಬಂದಿದೀವಿ ನಾವು. ಹೇಮಗಿರಿ ಪ್ಯಾಲೇಸ್. ಹೇಮಗಿರಿ ಪ್ಯಾಲೇಸ್ ಅಂತ ಇದೆ. ವೆಂಕಟಗಿರಿ ಕೋಟೆ ಅಂತ ಬೋರ್ಡ್ ಹಾಕಿದಾರೆ ನೋಡಿ. ಮತ್ತೆ ಬಸ್ ಸ್ಟಾಪ್ ಇದು. ಹೌದು. ಸೊ ನಾವಿವಾಗ ಊಟಕ್ಕೆ ಬಂದ್ವಿ. ಹೇಮಗಿರಿ ಪ್ಯಾಲೇಸ್. ಬನ್ನಿ ಇವಾಗ ಊಟ ಮಾಡೋಣ. ಅಲ್ಲಿ ನೋಡಿ ಆ ಕಡೆ ಸೈಡ್ ಕಾಣಿಸ್ತೈತಲ್ಲ, ಅದೇನೆ ನಂದಿ ಹಿಲ್ಸ್. ನಾವ್ ಇವಾಗ ನಂದಿ ಹಿಲ್ಸ್ಗೆ ಹೋಗಕ್ ಬಂದಿಲ್ಲ. ಅಂದವೇ ಚಿಕ್ಕಬಳ್ಳಾಪುರದಲ್ಲಿ ಒಂದ್ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗಕ್ ಬಂದಿದ್ವಿ. ಬನ್ನಿ ಇವಾಗ ಹೋಗ್ಬಿಟ್ಟು ಫ್ಯಾಮಿಲಿ ಡೈನಿಂಗ್ ಅಂತ ಐತೆ. ಗೌತಮ್, ನೀನು ಫ್ಯಾಮಿಲಿ ಡೈನಿಂಗ್ ನೀನು ಫ್ಯಾಮಿಲಿ ಅಲ್ಲ, ಫ್ರೆಂಡ್. ಫ್ಯಾಮಿಲಿಗಿಂತ ಹೆಚ್ಚು. ಬಾಯ್ ಫ್ಯಾಮಿಲಿಗಿಂತ ಹೆಚ್ಚು. ಬನ್ನಿ ನಾವು ಅದಕ್ಕೆ ಇದು ಬ್ಯಾಚುಲರ್ಸ್ ಹೋಗೋ ಕಡೆ ಹೋಗ್ಬಿಟ್ಟು ಕುತ್ಕೊಂಡು ಊಟ ಹೋಗಿ. ದೊಡ್ಡದಾಗೈತಲ್ಲ. ಸಕ್ಕದಾಯ್ತಲ್ಲ. ದೊಡ್ಡದಾಗೈತೆ. ರೂಮ್ಸ್ ಅವೈಲೇಬಲ್ ಅಂತ ಐತವ್ರೆ. ಬನ್ನಿ ಒಳಗೆ ಹೋಗ್ಬಿಟ್ಟು ಇವಾಗ ಊಟ ಮಾಡ್ಕೊಳ್ಳೋಣ. ಇಲ್ಲ ಇಲ್ಲೇ ಮಾಡೋದ ಒಳಗೋಗಲ್ಲ? ಅಲ್ಲ ಒಳಗಡೆ ನಿಂತ್ಕೊಂಡೆಲ್ಲ ತಿನ್ನಕ್ಕಾಗಲ್ಲ. ಕಾರ್ ಓಡಿಸಿ ಕಾಲು ಹೋಗ್ಬಿಡ್ದೆ. ಇದು ಸೆಲ್ಫ್ ಸರ್ವಿಸ್ ಅನ್ಸುತ್ತೆ. ಇದು ಒಳಗೆ ಡೈನಿಂಗ್ ಐತೆ. ಬನ್ನಿ ಇಲ್ಲಿ ಕುತ್ಕೊಳ್ಳೋಣ. ಫುಲ್ ವೆಜ್ ತಿನ್ನೋಣ ಅಂತ. ಫುಲ್ ಟೇಬಲ್ ತುಂಬಾ ವೆಜ್ ಐಟಮ್ಸ್ ನ ತುಂಬಿಸಿ ವೆಜ್ ಐಟಮ್ಸ್ ನ ಚೆನ್ನಾಗಿ ತಿನ್ನೋಣ ಅಂತಿದೀವಿ. ಈ ವಿಡಿಯೋ ವೆಜಿಟೇರಿಯನ್ಸ್ಗೆ. ಅವ್ರು ಯಾವಾಗ್ಲೂ ಸೈಡಲ್ಲಿ ಅಳ್ತಾ ಇರ್ತಾರೆ, ಬ್ರೋ ನೀವ್ ಹಿಂಗೆಲ್ಲ ಇದ್ ಮಾಡ್ಬೇಡಿ ಬ್ರೋ. ವೆಜಿಟೇರಿಯನ್ಸ್ ಎಲ್ಲ ಕಮೆಂಟ್ ಆಗ್ತಾರೆ ಈಗ. ಗೈಸ್ ಇಲ್ಲಿ ನೋಡಿ, ನಮ್ಮ ಐಟಮ್ಸ್ ಎಲ್ಲ ಆಲ್ರೆಡಿ ಬರ್ತಾ ಇದೆ. ಗೌತಮ್ ರೆಡಿನಾ? ತಿನ್ನಕಲ್ಲ, ಬಿಲ್ ಕಟ್ಟಕ್ಕೆ. ನಮ್ ಕೋಬ್ರನ್ ಕರ್ಕೊ ಬರ್ಬೇಕಾಯ್ತು. ಪಾಪ ಕೋಬ್ರನ್ ಕರ್ಕ ಬಂದಿದ್ರೆ ಇವತ್ ಬಿಸಿ ಇದ್ದ. ಅದಕ್ಕೆ ಇಲ್ಲ ಕಣ, ಅವ್ನು ವೆಜ್ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಪಡಲ್ಲ. ನಾನ್ ವೆಜ್ ಪ್ರೋಟೀನ್ ಬೇಕು. ಗೈಸ್ ನೋಡಿ ಎಷ್ಟು ದೊಡ್ಡ ದೋಸೆ ಇದೆ. ಇಷ್ಟೆಲ್ಲ ತಿಂತೀವೇನೋ ಗೌತಮ್, ಜೋಶಲ್ಲಿ ಆರ್ಡರ್ ಮಾಡ್ತಾ ಇದೀವಿ. ತಿನ್ನೋಣ. ಪನ್ನೀರು ದೋಸೆ, ಪನ್ನೀರ್ ಟಿಕ್ಕಾ, ಮತ್ತೆ ರೋಟಿ ಎಲ್ಲ ಹೇಳಿದೀವಿ, ಕುಲ್ಚಾ ಎಲ್ಲಾನು. ಇನ್ನೂ ಬೇಜಾನ್ ಐಟಮ್ ಬರಬೇಕು. ಸ್ಟಾಪ್ ಮಾಡ್ಬಿಡೋದ ಇಲ್ಲ ಇನ್ನೂ ಬರ್ಲಾ? ಇಲ್ಲ ಚಾಲೆಂಜ್ ಅಂದ್ರೆ ಚಾಲೆಂಜ್. ಕೊಡಿಸ್ತೀನಿ ಅಂತ ಕರ್ಗ ಬಂದಿದೆ, ಕೊಡಿಸ್ಬೇಕು. ಅಲ್ಲ ಕೊಡಿಸ್ತೀನಿ, ನೀನ್ ತಿಂತೀಯ ಅಷ್ಟುನಾ? ಫುಲ್ ಖಾಲಿ ನೀನೇ ಬಿಲ್ ಕಟ್ಟು, ನಾನು ಪಾರ್ಸಲ್ ಮಾಡಿಸ್ಕೊತೀನಿ. ಗೈಸ್ ಗೌತಮ್ ನನ್ ಚಾಲೆಂಜ್ ಮಾಡಿದ್ನಲ್ಲ, ಎಷ್ಟಾರು ವೆಜ್ ಊಟ ತರ್ಸೋದು, ನಾನು ತಿಂದು ಖಾಲಿ ಮಾಡ್ತೀನಿ ಅಂತ. ಇಲ್ಲ ಐತೆ ನೋಡಿ ವೆಜ್ ಊಟ ಎಲ್ಲ ದೊಡ್ಡ ದೊಡ್ಡ ಐಟಮ್ಸ್ ಇದೆ. ಫುಲ್ಲು ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ನೋಡೋಕ್ಕೆ. ಅದೆಷ್ಟು ತಿಂತ ನಾನು ನೋಡೇ ಬಿಡ್ತೀನಿ. ಇನ್ನೂ ಒಂದಷ್ಟು ಐಟಮ್ಸ್ ಬರ್ತಾ ಇದೆ. ರೆಡಿನಾ ಗೌತಮ್? ರೈಸ್ ಐಟಮ್, ವೆಜ್ ಬಿರಿಯಾನಿ. ಕೇಕ್ ಅನ್ಕೋಟೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡೋರು ನೋಡು. ಮುಂಚೆ ನಾವು ಚಿಕ್ಕ ವಯಸ್ಸಲ್ಲಿ ಮೇಲಿರೋ ಜರಿಗೆ ಜಗಳ ನನಗೆ ನಿನಗೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜರಿ ಐತೆ. ಏನ್ ರೈಸ್ ಹೇಳಿದ್ದು? ಪನ್ನೀರ್ ಬಿರಿಯಾನಿ. ಪನ್ನೀರ್ ಬಿರಿಯಾನಿ ಗೈಸ್ ಇದು. ನಾವೆಲ್ಲೋದ್ರು ನಮ್ ಪನ್ನೀರ್ ಬಿರಿಯಾನಿ ಬಿಡಲ್ಲ. ಇವತ್ತೇ ಕಣಲ್ಲ ನಾವು ವೆಜ್ ಊಟ ಮಾಡ್ಬೇಕಾದ್ರೆ ಬೇರೆ ಐಟಮ್ ಹೇಳಿರೋದು. ಪನ್ನೀರ್ ಬಿರಿಯಾನಿ, ಬಟರ್ ಕುಲ್ಚಾ, ಮತ್ತೆ ಒಂದ್ ರೈಸ್ ಯಾವಾಗ್ಲೂ ಹೇಳ್ತಿದ್ವಿ. ಇವತ್ ನೋಡಿ ಎಲ್ಲ ಡಿಫ್ರೆಂಟ್ ಆಗಿರೋ ಐಟಮ್ಸ್ ಹೇಳಿದೀವಿ. ನನ್ ಪ್ರಕಾರ ಗೌತಮ್ ಕೈಲೋ ಇದೊಂದು ದೋಸೆನೇ ತಿನ್ನಕ್ಕಾಗಲ್ಲ ಅನ್ಸುತ್ತೆ. ಗೌತಮ್ ನಾನು ಸಾಥ್ ಕೊಡ್ತೀನಿ, ಬನ್ನಿ ಈಗ ತಿನ್ನೋಣ. ಇವಾಗ ನಾವು ಬ್ಯಾಟಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ರೆಡಿನಾ ಗೌತಮ್? 100% ಪ್ರೊಫೆಷನಲ್ ಫುಡ್ ಬ್ಲಾಗರ್ಸ್ ಆಗಿದೀವಿ ನಾವು ಇವತ್ತು. ಏನಿದು? ಇದಕ್ಕೆ ಗ್ರೇವಿ ಅಂತ. ಇದು ಗ್ರೇವಿ ಮತ್ತೆ ಹಂಗೆ ತಿಂತಿದ್ಯಾ? ಪನ್ನೀರ್ ತಾನೆ? ಫಸ್ಟ್ ಟೈಮ್ ನಾನು ಒಂದು ವೆಜ್ ಊಟಕ್ಕೆ ಇಷ್ಟೊತ್ತು ಕಾಯ್ದು ಎಲ್ಲ ಐಟಮ್ ಒಟ್ಟಿಗೆ ಬರಲಿ ಅಂತ ಇದಾಗೋದು ಆಗಿದೆ. ಪನ್ನೀರ್ ಟಿಕ್ಕಾ ಚೆನ್ನಾಗಿದೆ ಗೈಸ್. ನಾನು ಇವಾಗ ಫಸ್ಟು ಗೌತಮ್ ಯಾವ್ದು ರೋಟಿ ಇದು? ಯಾವ್ದ್ರದ್ದು ಇದು? ಮೆಥಿ. ನೋಡಕ್ಕೆಲ್ಲ ಸಖತ್ತಾಗೈತೆ. ಬನ್ನಿ ಎಲ್ಲಾನು ತಿಂದು ಖಾಲಿ ಮಾಡೋಣ ಇವಾಗ.
ನಾವು ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಪನ್ನೀರ್ದು ಏನು ಫ್ರೈ ಮಚ್ಚಿ ನಾವು ಹೇಳಿದ್ದು? ಪನ್ನೀರ್ ಕುರ್ಕುರೆ ಇದು. ಪನ್ನೀರ್ ಕುರ್ಕುರೆ, ದೋಸೆ ಎಲ್ಲ ಇವಾಗ ತಿಂತಾ ಇದೀವಿ. ಇನ್ನೂ ರೈಸ್ ಐತೆ, ಸಲಾಡ್ ಕೂಡ ಹೇಳಿದ್ವಿ. ಪನ್ನೀರ್ ಟಿಕ್ಕಾ ನಾನು ತಿಂದೇ ಇಲ್ಲ, ಇವಾಗ ತಿನ್ನೋಣ ಬನ್ನಿ. ವೆಜ್ ಊಟನ ಇಷ್ಟೊಂದು ಇವತ್ತೇ ನಾನು ತಿಂತಿರೋದು. ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದೀವಿ, ವೆಜ್ ಬ್ಯಾಟಿಂಗ್. ಜಾಸ್ತಿ ನಾವು ಪನ್ನೀರ್ ಐಟಮ್ನೇ ಹೇಳಿದೀವಿ, ಯಾಕಂತಂದ್ರೆ ಪ್ರೋಟೀನ್. ಯಾಕಲ ಗೌತಮ್ ಹಿಂಗ್ ಮಾಡ್ತೀಯಾ? ಎಷ್ಟು ದೋಸೆ ಆರ್ಡರ್ ಮಾಡ್ತೀಯೋ? ನೀರು ದೋಸೆನೂ ಆರ್ಡರ್ ಮಾಡ್ಬಿಟ್ಟಿದ್ದಾನೆ ಗೌತಮ್. ನೀರು ದೋಸೆ ಬಂತು. ನಂಗೆ ಇಷ್ಟ ಮಚ್ಚಿ ನೀರು ದೋಸೆ, ನಾರ್ಮಲ್ ದೋಸೆ ಅಂತ. ಫಸ್ಟು ಈ ದೋಸೆ ತಿಂದು ಮುಗಿಸ್ಬಿಟ್ಟು ಆಮೇಲೆ ಅದನ್ನು ತಿನ್ನೋಣ. ಕಮೆಂಟಲ್ಲಿ ಹಾಕ್ತಾರೆ, ಎಷ್ಟೋ ತಿಂತೀರಾ, ಇದೇನು ಹೊಟ್ಟೆನೇ ಇಲ್ಲ ಗ್ರೈಂಡ್ರಾ ಅಂತ. ತುಂಬ ಜಾಸ್ತಿ ಆರ್ಡರ್ ಮಾಡ್ಬಿಟ್ಟಿದೀವಿ ಅಂತ ಇವಾಗ ಫೀಲ್ ಆಗ್ತೈತೆ. ಏನನ್ಸುತ್ತೆ ಗೌತಮ್? ಅರ್ಧ ತಿಂದು ಇಲ್ವಾ? ಇನ್ನೂ ತಿನ್ಬೇಕು. ಮುಕ್ಕಾಲೇ ತಿನ್ಬಿಟ್ಟಿದೀವಿ ಕಣ. ಮುಕ್ಕಾಲು ಏನು ತಿಂದಿಲ್ಲ, ಅರ್ಧ ತಿಂದು. ನೋಡಪ್ಪ ಏನೇನು ಬೇಕಾಯ್ತು. ಇನ್ನೂ ದೋಸೆ ಐತೆ, ಪನ್ನೀರು ಐತೆ, ಇದು ಐತೆ, ರೈಸ್ ಐತೆ. ಸಾಕು ಹಾಕ್ಸ್ಕೊತೀನಿ. ರೈಸ್ ಪನ್ನೀರ್ ಬಿರಿಯಾನಿ ಬನ್ನಿ ತಿನ್ನೋಣ. 70% ಊಟನ ಖಾಲಿ ಮಾಡಿದ್ದೀವಿ. This is the end. Hold your breath and count to 10. ರೈಸ್ ಕೊನೆಯಲ್ಲಿ ಒಂದು ಹಲ್ವಾ ಮಿಕ್ಕಿದೆ. ಹಲ್ವಾ ತಿಂತಾ ಇದೀವಿ ನಾನು ಮತ್ತೆ ಗೌತಮ್ ಇಬ್ರು. ಎಲ್ಲಾನು ನಮ್ ಕೈಲಿ ತಿಂದು ಮುಗ್ಸಕ್ಕೆ ಆಗಿಲ್ಲ. ಪಾರ್ಸಲ್ ಮಾಡಿಸಿದ್ವಿ. ಪಾರ್ಸಲ್ ಒಂದೊಂದೇ ಬರ್ತಾ ಇದೆ. ಇನ್ನೊಂದ್ 2 ಐಟಮ್ ಪಾರ್ಸಲ್ ಮಾಡಿಸಿದೀವಿ. ಅದ್ ಬಿಟ್ರೆ ಮಿಕ್ಕದೆಲ್ಲ ಅಲ್ಲೇ 2 ಇದೆ. ಇಲ್ಲೇ ಇದ್ರೊಳಗೆ 2 ಐಟಮ್ ಐತೆ. ಆಲ್ಮೋಸ್ಟ್ ಖಾಲಿ ಮಾಡಿದ್ವಿ. 85% ಖಾಲಿ ಮಾಡಿದ್ವಿ. ಅದು ನಾನು ಒಂದು ಅದರಲ್ಲಿ 70% ತಿಂದೆ. ಗೌತಮ್ ನಾನ್ ವೆಜ್ ಆಗಿದ್ರೆ 100% ಖಾಲಿ ಮಾಡಿರ್ತಿದ್ದ. ಕೊನೆಯಲ್ಲಿ ಒಂದು ಹಲ್ವಾ ಮತ್ತೆ ಐಸ್ ಕ್ರೀಮ್ ತಿಂದ್ಬಿಟ್ಟು ಈ ವೆಜ್ ಫುಡ್ ಪಾರ್ಟಿನ ಮುಗಿಸ್ತಾರೆ. ಹಲ್ವಾ ಮತ್ತೆ ಐಸ್ ಕ್ರೀಮ್ ನ ತಿನ್ನೋಣ ಬನ್ನಿ ಗೈಸ್. ಕೊನೆಯಲ್ಲಿ ನಿಮ್ಗೆ ಬೇಕಾ? ನೀವು ತಿನ್ನಲ್ಲ ಬಿಡಿ, ದೂರ ಇದ್ದೀರ, ನಾನೇ ತಿಂತೀನಿ. ಹಲ್ವಾ ಐಸ್ ಕ್ರೀಮ್. ಹಲ್ವಾ ಚೆನ್ನಾಗಿದೆ. ಬೆಸ್ಟ್ ಕಾಂಬಿನೇಷನ್ ಎರಡು. ಎರಡು ಗೌತಮ್ ಗರ್ಲ್ ಫ್ರೆಂಡು. ರಿವೀಲ್ ಆಗೋಯ್ತಲ್ಲಪ್ಪ. ಏನ್ ಮಾಡ್ತೀಯ ಈಗ? ನಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ. ಇವಾಗ ಜಸ್ಟ್ ಊಟನ ತಿಂದು ಮುಗಿಸಿದ್ವಿ. ನನಗೆ ತಲೆ ಸುತ್ತೈತೆ, ತುಂಬಾ ಜಾಸ್ತಿ ತಿನ್ಬಿಟ್ಟೆ. ಹೊಟ್ಟೆ ಟೆನ್ಷನ್ ಆಗ್ಬಿಟ್ಟೈತೆ ಮಚ್ಚಿ. ನಾವ್ ಹಿಂಗೆ ತಿಂತಾ ಇದ್ರೆ ಹೊಟ್ಟೆ ಹೋಗ್ಬಿಟ್ಟು ಫ್ಯಾಟ್ ಫ್ರೀಕ್ಸ್ ಆಗೋಯ್ತಿವಿ. ಹಿಂಗ್ ಹೇಳ್ಕೊಂಡೆ ತಿಂತೀರಲ್ಲಪ್ಪ. ಪಾರ್ಸಲ್ ಹಾಕ್ಕೊಂಡು ಒಂದ್ ಸ್ವಲ್ಪ ಅನ್ಕೊಣು. ಚೆನ್ನಾಗಿ ಗ್ರೈಂಡರ್ ಚೆನ್ನಾಗಿ ಕೊಟ್ಟವ್ ನಮ್ ದೇವ್ರು. ಎಲ್ಲ ರುಬ್ಬಿ ಆಡ್ಸಿ ಬೆಳಗ್ಗೆ ಈಚೆ ಹಾಕ್ಸ್ಬಿಡ್ತಾನೆ. ಹೊಟ್ಟೆಯಿಂದ ಒಂದ್ ಸಾಂಗ್ ಬರ್ಬೇಕು ಕೊನೆಗೆ. ನಾನು ತಿಂತಾ ಇರ್ತೀನಿ, ಗೌತಮ್ಗೆ ಹೇಳ್ತೀನಿ, ಮಚ್ಚಿ ನಮ್ ಹುಡುಗ ಬೇಡ ಅಂತವನೆ ಅಂತ. ಯಾರು ಅಂದ್ರೆ ಹೊಟ್ಟೆ ಸಾಕು ಸಾಂಗ್ ಹೇಳ್ತಾವನೆ, ದಿಸ್ ಇಸ್ ದಿ ಎಂಡ್ ಅಂತ ಅಂತೀನಿ. ಬಾಟ್ಲ್ ಎತ್ಕೊ ಬನ್ನಿ ಗೈಸ್, ಇವಾಗ ಹೊರಡೋಣ. ಹೇಮಗಿರಿ ಪ್ಯಾಲೇಸ್ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಚೆನ್ನಾಗಿತ್ತು. ಪ್ರೈಸು ಅಷ್ಟೇನೆ. ಫುಲ್ ಎಲ್ಲ ಡೆಕೋರೇಟ್ ಮಾಡ್ಕೊಟ್ಟಿದ್ರು ನಮ್ಗೆ ಐಟಮ್ಸ್ನೆಲ್ಲ. ನೀವೇನಾದ್ರು ಚಿಕ್ಕಬಳ್ಳಾಪುರ ಸೈಡು ಮತ್ತೆ ಈಶಾ ಫೌಂಡೇಶನ್, ನಂದಿ ಹಿಲ್ಸ್ ಎಲ್ಲಾದ್ರೂ ಹೋಗ್ತಿದ್ರೆ ಹತ್ರ ಇದು ಹೇಮಗಿರಿ ಪ್ಯಾಲೇಸ್ ಅಂತ ಒಳ್ಳೆ ಊಟ ಸಿಗುತ್ತೆ, ಬಂದು ತಿನ್ಕೊಂಡೋಗಿ. ಇದು ಹೆಸರುಗೂ ಏನ್ ಗೊತ್ತಾ? ವೆಂಕಟಗಿರಿ ಕೋಟೆ. ವೆಂಕಟಗಿರಿ ಕೋಟೆ ಬಸ್ ಸ್ಟಾಪ್ ಇದು, ಇಲ್ಲೇನೆ ಇರೋದು ಇದು ಹೋಟ್ಲು. ಚಿಕ್ಕಬಳ್ಳಾಪುರ ಸೈಡು ಮತ್ತೆ ಈಶಾ ಫೌಂಡೇಶನ್, ನಂದಿ ಹಿಲ್ಸ್ ಈ ಕಡೆ ಹೋಗ್ಬೇಕಾದ್ರೆ ಬಂದು ಹೋಗಿ. ನೀವೇನಾದ್ರು ಬೈಕ್ ರೈಡು ಇಲ್ಲ ಕಾರಲ್ಲಿ ಏನಾದ್ರು ಬಂದಿದ್ರೆ ಆರಾಮಾಗಿ ತಿನ್ಬಿಟ್ಟು ಹೋಗ್ಬೋದು. ಪಾರ್ಕಿಂಗ್ ಕೂಡ ಚೆನ್ನಾಗೈತೆ. ಟೇಸ್ಟ್ ಚೆನ್ನಾಗಿತ್ತು ಗೈಸ್. ಹೊಟ್ಟೆ ತುಂಬಾ ತಿಂದ್ಬಿಟ್ಟಿದೀವಿ ವೆಜ್ ಊಟನ. ನಾನು ಮಲ್ಕೋತೀನಿ, ಗೌತಮ್ ಕಾರ್ ಓಡಿಸ್ಲಿ, ನನ್ನ ಕೈಲಾಗಲ್ಲ. ದಿಸ್ ಈಸ್ ದಿ ಎಂಡ್. ಅಪ್ಪ ಗೊರಗುಂಟೆ ಬಳ್ಳಿ ಸಿಗ್ನಲ್ ಸಿಗಾಕೊಂಡ್ಬಿಟ್ಟಿದ್ದೀವಿ. ಗೌತಮ್ ಮಲ್ಕೊಬಿಟ್ಟಿದ್ದಾನೆ ಅಂತ ಅನ್ಕೋಬೇಡಿ, ಸುಮ್ಮನೆ ಆಕ್ಟ್ ಮಾಡ್ತಿದ್ದಾನೆ. ಮೂನೇ ಆಗ್ತಿಲ್ಲ ಸಿಗ್ನಲ್ಲು. ಇಲ್ಲಿ ನೋಡಿ ರೆಡ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿದ್ರೆ ಮಂಜುಲಿಲ್ಲ ಜಗಳ ಆಡ್ಕೊಂಡ್ಬಿಟ್ಟವ್ರೆ. ನೈಸ್ ರೋಡಲ್ಲಿ ಯಾವ್ದೋ ಆಕ್ಸಿಡೆಂಟ್ ಆಗೈತೆ ಗೈಸ್. ಲಾರಿ ಬೀಳೋಗ್ಬಿಟ್ಟೈತೆ ಬೆಳಿಗ್ಗೆ ಗೈಸ್. ನಮ್ಮ ರಾಮನಗರದಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ ಎಕ್ಸ್ಪ್ರೆಸ್ ಹೈವೇ ನೋಡೋಕ್ಕೆ.
ಆ ಕಡೆ ಸೈಡ್ ಸೂರ್ಯ ಮುಳುಗ್ತಾ ಇದ್ದಾನೆ. ಸಿಟಿ ಮರ ಗಿಡಗಳೆಲ್ಲ ಕಾಣಿಸುತ್ತೆ. ಎಕ್ಸ್ಪ್ರೆಸ್ ಹೈವೇಲ್ ನಮ್ಮ ರಾಮನಗರ ರೋಡ್ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗೈತೆ. ಇಲ್ಲ ಸೂರ್ಯ ಮಯ ಆಗೋದಾ? ಸೂರ್ಯ ಆ ಕಡೆ ಸೈಡ್ ಮುಳುಗೋಗ್ತಾವನೆ. ಇಲ್ಲಿ ನೋಡು ಹೆಂಗ್ ಕಾಣಿಸ್ತೈತೆ. ಇದು ನೋಡೋದು ಬಂಡೆ ನೋಡು, ಬೆಟ್ಟಗಳು ಎಲ್ಲ ನೋಡಕ್ ಒಂಥರ ಕ್ರೇಜಿ ಆಗೈತೆ ಗೈಸ್ ನಮ್ಮ ರಾಮನಗರ ಹೈವೇ. ಎಕ್ಸ್ಪ್ರೆಸ್ ಹೈವೇಲಿ ರಾಮನಗರನೇ ಸಕ್ಕತ್ತಾಗಿರೋದು ಒಂಥರ ನೋಡಕ್ಕೆ. ಸೈಡು ಆ ರೈಟು ಲೆಫ್ಟಲ್ಲೆಲ್ಲ ಬೆಟ್ಟಗಳು ಕಾಣಿಸ್ತಾ ಇರ್ತವೆ. ಫುಲ್ ಎಷ್ಟು ಸ್ಟ್ರೈಟ್ ಆಯ್ತು ನೋಡು ಮುಂದೆ ಸ್ಟ್ರೆಚ್ಚು. ಇಷ್ಟು ಚನ್ನಪಟ್ಟಣಕ್ಕೆ ಬಂದ್ವಿ. ಗೌತಮ್ಗೆ ಬಾಯ್ ಹೇಳಿ. ಬಾಯ್ ಮಜ್ಜಿ, ರೆಸ್ಟ್ ಮಾಡು. ನಾನು ಇವಾಗ ಜಿಮ್ಗೆ ಹೋಗ್ತೀನಿ. ಗೌತಮ್ ಬರಲ್ಲ ಅಂತ ಜಿಮ್ಗೆ. ಬಾಯ್. ಚೆನ್ನಾಗಿ ತಿನ್ಕೊಬಂದು ವರ್ಕೌಟ ಮಾಡ್ತಾ ಇದ್ದೀನಿ ನೋಡಿ. ಕೊಬ್ರ ಹೊಡೋಗ್ತಿದ್ದಾನೆ ಅನ್ಕೊಂಡ್ರೆ. ಹೇಗೋ ಕೊಬ್ರ, ಏನಾಯ್ತು ಕೊಬ್ರ? ಗೈಸ್ ನಾನು ಕೊಬ್ರ ಇವತ್ತು ಒಟ್ಟಿಗೆ ವರ್ಕೌಟ್ ಮಾಡ್ತಿಲ್ಲ. ಯಾಕಂತಂದರೆ ಅವನನ್ನು ಬಿಟ್ರೆ ಮಾಡಿ ಫಸ್ಟೇ ಬಂದಿದ್ದಾನೆ. ಅದಕ್ಕೆ ನಾನು ಒಬ್ಬನೇ ಸಪ್ರೇಟ್ ಮಾಡ್ತಾ ಇದ್ದೀನಿ. 5 ಗಂಟೆಗೆ ಬಂದೆ, ನೀನು 6 ದಿನ 5 ಗಂಟೆಗೆ ಬಂದರೂ ನೀನು ಎಲ್ಲ ಅದನ್ನು ಮಾತಾಡಿಸ್ಕೊಂಡು ಅಲ್ಲಾಡಿಸ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೆ 6 ಗಂಟೆಗೆ. ಅಂದರೆ ಇವತ್ತು ಯಾರನ್ನೂ ಮಾತಾಡ್ಸೋಕ್ಕಷ್ಟು ಮೂಡಿಲ್ಲ, ಇದಿಲ್ಲ. ಸ್ವಲ್ಪ ಮಂಕಾಗ್ಬಿಟ್ಟಿದ್ದಾನೆ ಗೊಬ್ರ. ಹಾಂ, ಯಾಕೆ ಜೋಶಿಲ್ಲ ನೀನಲ್ಲಿ? ಅಳಬೇಡ ಬಿಡು, ಆಯಿತು. ಗೈಸ್ ಕೋಬ್ರಂದು ಬ್ರೇಕಪ್ ಆಗೈತೆ ಪಾಪ. ಅದಕ್ಕೆ ತಲೆಗೆಡ್ಸ್ಕೊಂಡ್ಬರ್ಬೇಕು. ಒಂದು ಮೋಟಿವೇಶನ್ ಮಾಡ್ತೀನಿ ನೋಡಿ. ಬ್ರೇಕಪ್ ಅನ್ನೋದು ಗಾಯ ಇದ್ದಂಗೆ. ಫಸ್ಟು ಹೆವಿ ನೋವಾಗುತ್ತೆ, ಆಮೇಲೆ ಉರಿಯುತ್ತೆ. ಹೋಗ್ತಾ ಹೋಗ್ತಾ ನೋವು ಕಮ್ಮಿ ಆಗುತ್ತೆ, ಗಾಯ ವಾಸಿ ಆಗುತ್ತೆ, ತಿರ್ಗಾ ಹೊಸ್ದಾಗಿ ಗಾಯ ಆಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕು ನೀವು. ಒಂದೇ ಗಾಯನ ಜಾಸ್ತಿ ಕೆರೆದು ದೊಡ್ಡ ಗಾಯ ಮಾಡ್ಕೋಬಾರ್ದು. ಗಾಯ ಮೈಮೇಲಾಗಿದ್ರೆ ಏನೋ ಆಸ್ಪತ್ರೆಗೆ ಹೋಗಿ ತೋರಿಸ್ಕೋಬೋದು. ಆಗಿರೋದು ಹೃದಯದಲ್ಲಿ. ಅದೇ ಹೃದಯಕ್ಕೆ ತಿರ್ಗಾ ಹೃದಯಕ್ಕೆ ಗಾಯ ವಾಸಿ ಆಗುತ್ತೆ. ಅದಕ್ಕೆ ವಾಸಿ ಆಗೋರು ಮೆಡಿಸನ್ ಬೇಕು ಅಂದರೆ ಅವರೇ ಕೊಡ್ತಾರೆ. ಉದ್ಧಾರ ಆಗಲ್ಲ. ಅವನು ಅಷ್ಟೇ ಗೈಸ್, ನೀವು ಅಷ್ಟೇ. ಗಾಯ ಒಣಗೋಗುತ್ತೆ, ತಲೆಗೆಡ್ಸ್ಕೊಬೇಡಿ. ಒಂಥರ ಆಡಬೇಡಿ ಅಷ್ಟೇ. ಎಲ್ರಿಗೂ ಹೇಳ ಜಿಮ್ಮವ್ರಿಗೆ, ಅವ್ರಿಗೆಲ್ಲ ಕೇಳಿಸ್ಕೊಂಡು ಆಯ್ತಲ್ಲಿ. ನಾನು ಮತ್ತೆ ಗೌತಮ್ ಚೆನ್ನಾಗಿ ಚಾಲೆಂಜ್ ಬಂದ್ಬಿಟ್ಟು ವೆಜ್ ಹೋಟ್ಲಲ್ಲಿ ಚೆನ್ನಾಗಿ ತಿನ್ನಾಕ್ಬಿಟ್ಟವು. ನಮ್ಮನ್ನ ಕರೆದಿಲ್ಲ, ಕೇಳಿಸ್ಕೊ. ಬೆಂಗಳೂರಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ನನಗೆ ತಲೆನೇ ಸುತ್ತಂದ್ಬಿಟ್ಟು ಕಾರಲ್ಲಿ. ಹೆಂಗೆ ಕಾರೊಳಗೆ ತಲೆ ಸುತ್ತ ಅಷ್ಟು ತಿನ್ಬೇಕು ಕಾರಲ್ಲಿ ಮಲ್ಕೊಂಡು ಸ್ವಲ್ಪ ನನ್ನ ಕರೆದಿಲ್ವಲ್ಲ, ಮೋಸ್ಟ್ಲಿ ಅದಕ್ಕೆ ನಾನು ಮಾಡಿರೋದು. ನಂಗೆ ಕರೆದಿರೋ ನೀನು ಕರೆದಿ ನೀನು ವೆಜ್ ಊಟಕ್ಕೆ ಬರ್ತಿದ್ದ? ನಾನು ವೆಜ್ಜು ನಾನ್ ವೆಜ್ ಎಲ್ಲ ತಿಂತಿದ್ರು. ಆಲ್ ರೌಂಡರ್ ನಾನು. ಹಾಂ, ಯಾರೋ ಒಂದು ಹೇಳು ಅದೇನು ರೌಂಡರು? ಆಳ್ ಗ್ರೌಂಡರು. ಗೈಸ್ ನಮ್ಮ ಪ್ರಮೋದ್ ಅವ್ರು ನೋಡಿ ಅವತ್ತು ಕಟಿಂಗ್ಸ್ ಮಾಡ್ತಿದ್ರಲ್ಲ ಆಗಲೇ, ಯುವ ಸಿರಿ 2026ರಲ್ಲಿ ಗೆದ್ಕೊಬಂದಿದ್ದಾರೆ ಬೆಂಗಳೂರಲ್ಲಿ. ಸೈಡಲ್ಲಿ ಮಿಸ್ಟರ್ ಬೆಂಗಳೂರು ಸೈಡಲ್ಲಿ ಫೋಟೋ ಹಾಕ್ತೀನಿ ನೋಡಿ ಕಾಂಪಿಟೇಷನ್ದು. ಗೈಸ್ ನಾನು ನಮ್ಮ ಮನೆಗೆ ಒಂದು ಪಿಜ್ಜಾನ ತೊಗೊಂಡೆ. ನಮ್ಮ ಅಕ್ಕ ತಿನ್ನಬೇಕು, ಪಿಜ್ಜಾ ತಿನ್ನಬೇಕು ತಗೋಬಂದಿದ್ದು. ಅದಕ್ಕೆ ಅವತ್ತು ನಮ್ಮ ಅಪ್ಪನ ತಗೋಗಿದ್ನಲ್ಲ, ಅವಳು ಇರಲಿಲ್ಲಲ್ಲ, ಅದಕ್ಕೆ ಇವಾಗ ವರ್ಕೌಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಮನೆಗೆ ಹೊರಡೋಣ. ನಮ್ಮ ಮನೆಯವ್ರಿಗೆ ಪಿಜ್ಜಾನ ತೊಗೊಂಡಿದ್ದೀನಿ. ಮತ್ತು ನಾನು ಇನ್ನೇನು ತಿನ್ನಲ್ಲ ಗೈಸ್. ಒಂದು ಸ್ವಲ್ಪ ಅನ್ನ ಸಾರು ಏನಾದರೂ ತಿಂದ್ಬಿಟ್ಟು ಮಲ್ಕೊಬಿಡ್ತೀನಿ. ಮಧ್ಯಾಹ್ನ ಉಜಿ ತಿಂದಿದ್ದೀನಿ ನಾನು, ಅದನ್ನು ಅರಗ್ಸೋಕ್ಕೇ ಜಿಮ್ಗೆ ಬಂದಿದ್ದು. ಬನ್ನಿ ಹೊರಡೋಣ ಈಗ. ಪಿಜ್ಜಾ ಮನೆಗೆ ತಗೊಬಂದೆ. ಹೆಂಗೈತೆ ಅಮ್ಮ ಪಿಜ್ಜಾ? ಚೆನ್ನಾಗದೆ. ಅಮ್ಮ ಅಪರೂಪಕ್ಕೆ ಪಿಜ್ಜಾ ತಿಂತಾರೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ